ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಮತದಾರರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬರೀ ಹಾಸನದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸೊ ಇದು ಪಕ್ಷ ಅಥವಾ ಅಹಿಂದ ಇಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಸಂಘಟನೆ, ಪಕ್ಷ, ಸರ್ಕಾರ ಜೊತೆಗೆ ಮುಂದುವರಿಯುತ್ತೆ. ಗ್ಯಾರಂಟಿ ಯೋಜನೆಗಾಗಿ ಸಾರಿಗೆ ಇಲಾಖೆಯ ನಿಗಮದ ಜಮೀನನ್ನ ಹಣ ಇಡ್ತಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಆರೋಪ ಅವರು ಬಿಬಿಎಂಪಿನೇ ಹಣ ಇಟ್ಟಿದ್ರು, ವಿಧಾನಸೌಧ ಒಂದು ಬಿಟ್ಬಿಟ್ಟು. ಸೊ ಮೊದಲು ಆರೋಪ ಮಾಡೋರು ತಮ್ಮ ಹಿಡಿಯಲ್ಲಿ ಏನ್ ಬಿಟ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಇಷ್ಟು 58,000 ಕೋಟಿ ಗ್ಯಾರಂಟಿಗಳಿಗೆ ಹಣವನ್ನ ಕೊಡೋದ್ರ ಜೊತೆಗೆ ಸಾಲದ ಹೊರೆಯನ್ನ ಹೊರಿಸಲಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ. ಸೊ ಆಡಳಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾರೆ. ಮೇಡಮ್, ಒಂದು ನನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಡಿ ಕೆ ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಹೌದು ಒಪ್ಪಂದ ಆಗಿದೆ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಹಾಗಾದ್ರೆ ಬದಲಾವಣೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಅಂತ ಅವರೇ ಹೇಳಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಈ ಕ್ವಶನ್ ಅನ್ನ ಅವ್ರನ್ನ ಕೇಳಿದ್ರೆ ಸೂಕ್ತ. ಜೊತೆಯಲ್ಲಿ ಹೈಕಮಾಂಡ್ ನಿರ್ಣಯ ನಮ್ಮೆಲ್ಲರಿಗೂ ಅಂತಿಮ. ಇದನ್ನ ಬಿಟ್ರೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಪಕ್ಷದ ಶಿಸ್ತಿನ ಸಿಪಾಯಿ. ಸಚಿವರಿಗೆ ಗಮನಕ್ಕೆ ತಂದ ಅಗ್ರಿಮೆಂಟ್ ಆಗಿರೋಕೆ ಸಂಬಂಧಪಟ್ಟಂಗೆ ನಾನು ಒಂದೇ ಮಾತನ್ನ ಹೇಳಿದೆ, ಅದು ನಮ್ಗೆ ಯಾರ ಗಮನಕ್ಕೂ ಏನೂ ಇಲ್ಲ. ಇದು ಪ್ಯೂರ್ಲಿ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಮೇಡಮ್, ಯಾಕೆ ಅಂತಂದ್ರೆ ಒಂದು ವಾರದ ಹಿಂದೆ ಕೆಪಿಸಿಸಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾತು ಹೇಳಿದ್ರು, ಸಚಿವರಿಗೆ ಸ್ಥಾನವನ್ನ ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂತ ಒಂದು ಮಾತನ್ನ ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದ್ರು. ನನಗೆ ಅದ್ರ ಬಗ್ಗೆ ನಾನು ನೋಡ್ಲಿಲ್ಲ. ಅವರು ಹೇಳಿರೋದು ಮೊನ್ನೆ ಟಿವಿನಲ್ಲಿ ತಾವೇ ಎಲ್ಲ ತೋರಿಸ್ತಾ ಇದ್ವಿ, ಯಾವ ಸ್ಥಾನ ಕೂಡ ಖಾಲಿ ಇಲ್ಲ ಅನ್ನೋ ಮಾತನ್ನ ನಾನು ನೋಡಿದ್ದೀನಿ. ಬಟ್ ಈಗ ನೀವು ಏನೋ ಹೇಳಿದ್ರಲ್ಲ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ.